ಐಟಿ ದಾಳಿಯಿಂದ ರಿಯಲ್ ಎಸ್ಟೇಟ್ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಕಂಪನಿ ಸಿಬ್ಬಂದಿ ಮನೆ ಮೇಲೆಯೂ ಕೂಡ ಐಟಿ ದಾಳಿಯಾಗಿದೆ. ಸಹಕಾರ ನಗರದ ನಿವಾಸದಲ್ಲೂ ಕೂಡ ಐಟಿ ಅಧಿಕಾರಿಗಳು ಶೋಧವನ್ನು ಮುಂದುವರಿಸ್ತಾ ಇದ್ದಾರೆ. ಕಂಪನಿಯ ಹಣಕಾಸು ವ್ಯವಹಾರಗಳ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ತಪಾಸಣೆ ಮಾಡ್ತಾ ಇದ್ದಾರೆ. ಸುಮಾರು 8,000 ಉದ್ಯೋಗಿಗಳನ್ನು ಹೊಂದಿರುವಂಥ ಕಂಪನಿ ಅದು. 8,000 ಉದ್ಯೋಗಿಗಳನ್ನು ಹೊಂದಿರುವಂಥ ಭಾರಿ ಬೃಹತ್ ಕಂಪನಿ ಅದು. ಆ ಕಂಪನಿಯ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥ ಅತಿ ಮುಖ್ಯ ಸ್ಥಾನದಲ್ಲಿ ಯಾವ ಅಧಿಕಾರಿಗಳಿದ್ದಾರೋ ಅಂಥ ಅಧಿಕಾರಿಗಳ ನಿವಾಸಗಳ ಮೇಲೂ ಕೂಡ ದಾಳಿಯಾಗಿದೆ. ನಿವಾಸದಲ್ಲಿ ಏನೇ ಇರಬಹುದು ಏನಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಕೆಲ ವ್ಯವಹಾರಗಳು ಕಚೇರಿಯಲ್ಲೇ ನಡೀಬೇಕು ಅಂತಿಲ್ಲ, ಕೆಲ ವ್ಯವಹಾರಗಳು ಮನೆಯಲ್ಲೂ ಕೂಡ ನಡೆಯುತ್ತವೆ. ಹೇಳಿ ಕೇಳಿ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಬಹಳ ದೊಡ್ಡ ಹೂಡಿಕೆ ಮಾಡುವಂಥ ಜಾಗ ಅದು. ಹೂಡಿಕೆ ಯಾವ ರೀತಿ ಮಾಡ್ತಾರೆ? ಸಂಪೂರ್ಣವಾಗಿ ವೈಟ್ ಮನಿನೇ ಮಾಡ್ತಾರಾ? ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಿಕೊಳ್ಳುವ ದಂಧೆಯೇ ರಿಯಲ್ ಎಸ್ಟೇಟ್ ಅಂತ ಕರೀತಾರೆ. ರಿಯಲ್ ಎಸ್ಟೇಟ್ ಬ್ಲ್ಯಾಕ್ ಮನಿ ಇರುವಂಥದ್ದು, ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಮಾಡಿಕೊಳ್ಳುವ ವ್ಯವಹಾರ, ಬಹಳ ದೊಡ್ಡ ವ್ಯವಹಾರ ಅಂದರೆ ರಿಯಲ್ ಎಸ್ಟೇಟ್. ಸರ್ಕಾರದ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರ ವೈಟಲ್ಲಿ ಬಳಸಿ ಆ ನಂತರದಲ್ಲಿ ಬ್ಲ್ಯಾಕನ್ನು ಟ್ರಾನ್ಸಾಕ್ಷನ್ ಮಾಡುವಂಥ ವ್ಯವಹಾರ ನಡೆಯುತ್ತೆ. ಸ್ಕ್ವೇರ್ ಯಾರ್ಡ್ಸಲ್ಲಿ ನಡೆಯುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ನಲ್ಲಿ ನಡೆಯುವಂಥ ದಂಧೆಗಳೇ ಹಂಗಿರುತ್ತೆ. ಇಲ್ಲಿಯೂ ಕೂಡ ಆ ರೀತಿ ನಡೆದಿರಬಹುದಾ ಅಂತ ಹೇಳಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮನೆ ಖರೀದಿ, ಮಾರಾಟ, ಬಾಡಿಗೆ ಸೇವೆ ನೀಡುವ ಕಂಪನಿ ಇದು. ಭಾರತ ಸೇರಿದಂತೆ ಒಟ್ಟು 9 ದೇಶಗಳಲ್ಲಿ ವ್ಯವಹಾರವನ್ನು ಹೊಂದಿದೆ ಈ ಸಂಸ್ಥೆ. ಐಟಿ ದಾಳಿಯಿಂದ ರಿಯಲ್ ಎಸ್ಟೇಟ್ ವಲಯದಲ್ಲಿ ಈಗ ಸಂಚಲನ ಸೃಷ್ಟಿಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ನಿಗದಿತವಾಗಿ ಇಂಥದ್ದೇ ಕಂಪನಿಗಳ ಮೇಲೆ ನಡೀಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಸಲ್ಲಿಕೆಯಾಗಿರುತ್ತವೆ. ಆಧಾರದ ಮೇಲೆ ಈಗ ನಿರಂತರವಾಗಿ ಅನೇಕ ಗಂಟೆಗಳಿಂದ ನಡೀತಾ ಇರುವಂಥ ಈ ತನಿಖೆ ಎಲ್ಲಿಗೆ ಬಂದಿದೆ? ಏನಾದರೂ ಆ ರೀತಿ ತೆರಿಗೆ ವಂಚನೆ ಮಾಡಿರುವಂಥ ಪ್ರಕರಣಗಳನ್ನು ಬೆಳಕಿಗೆ ತರುವ ನಿಟ್ಟಿನಲ್ಲಿ ಏನಾದರೂ ಕ್ಲೂಗಳು ಸಿಗ್ತಾ ಇದೆಯಾ? ಸುಮಾರು 8,000 ಜನ ಕೆಲಸ ಮಾಡುವಂತ ಹರಿಯಾಣ ಮೂಲದ ಸ್ಕ್ವೇರ್ ಟಚ್ ಕಂಪನಿ ಇದೆ. ಕಂಪನಿ ಮೇಲೆ ದೇಶಾದ್ಯಂತ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು. ದಾಳಿ ಮಾಡುವಂತ ಸಂದರ್ಭದಲ್ಲಿ ಇವರೇನು ಸರ್ಕಾರಕ್ಕೆ ವಂಚಿಸಿ ಆದಾಯವನ್ನು ಟ್ಯಾಕ್ಸ್ ಅಂತ ಕಟ್ಟಿದೆ ವಂಚನೆ ಮಾಡುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಭಾರತದಲ್ಲಿ ಅಂದ್ರೆ ಹರಿಯಾಣ ಕೇಂದ್ರ ಕಚೇರಿ ಏನಿದೆ ಅಲ್ಲಿ ಒಂದಿಷ್ಟು ಮಾಹಿತಿಗಳು ಬಂದಿತ್ತು. ಆ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು 3-4 ತಿಂಗಳ ಕಾಲ ಅದ್ರ ಮೇಲೆ ವರ್ಕೌಟ್ ಅನ್ನು ಮಾಡಿರ್ತಾರೆ. ಯಾವ ರೀತಿಯಾಗಿ ವಂಚನೆಯನ್ನ ಮಾಡಿರ್ತಾರೆ, ಅವರ ಹಣದ ವಹಿವಾಟು ಇರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಇರ್ಬೋದು, ಅವರ ಬಿಸ್ನೆಸ್ ಗಳಿರ್ಬೋದು. ಸೊ ಈ ಎಲ್ಲ ಅಕೌಂಟ್ಸ್ ಗಳನ್ನ ಚೆಕ್ ಮಾಡ್ಕೊಂಡಿರ್ತಾರೆ. ಇದಾದ ಬಳಿಕ ಈ ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರಿನ ಸಹಕಾರ ನಗರ ಏನಿದೆ ಅಲ್ಲೂ ಕೂಡ ಕೆಲವು ಎಂಪ್ಲಾಯೀಸ್ ಗಳ ಮನೆಯ ಮಾಹಿತಿ ಇರುವಂತದ್ದು. 8,000 ಜನ ಕೆಲಸ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಕೆಲ ಪ್ರಮುಖ ಅಂದ್ರೆ ಈ ಕೀ ಪೋಸ್ಟ್ ಗಳಲ್ಲಿ ಇರುವಂತ ಎಂಪ್ಲಾಯ್ಸ್ ಏನಿರ್ತಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ದಾಳಿ ನಡೆದಿದ್ದು ಇನ್ನು ಪರಿಶೀಲನೆ ಮುಂದುವರಿತಿದೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಾಗೆ ಈ ಕಂಪನಿ ಕೆಲಸವನ್ನ ಮಾಡ್ತಾ ಇತ್ತು ಅನ್ನೋದು. ಮನೆ ಖರೀದಿ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಬಾಡಿಗೆ ಕೊಡಿಸುವಂತ ಕೆಲಸಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಂತ. ಕೇವಲ ಭಾರತ ಅಷ್ಟೇ ಅಲ್ಲ, ಒಟ್ಟು 9 ದೇಶದಲ್ಲಿ ಈ ಕಂಪನಿ ತನ್ನ ಶಾಖೆಗಳನ್ನ ಹೊಂದಿರುವಂತ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ಮುಂದುವರಿಸಿರುವಂತದ್ದು. ಪರಿಶೀಲನೆ ಬಳಿಕ ಏನೆಲ್ಲ ಮಾತುಗಳ ದಾಖಲೆಗಳು ಮತ್ತು ಹಣಕಾಸು ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಾದ ಮಾಹಿತಿಗಳು ಸಿಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ಸಂತೋಷ್.